ರಾಜ್ಯಸಭಾ ಆಮ್ ಆದ್ಮಿ ಉಪನಾಯಕ ಸ್ಥಾನದಿಂದ ರಾಘವ್ ಚಡ್ಡಾ ಅವರನ್ನು ಔಟ್ ಮಾಡಲಾಗಿದೆ. ಈಗ ಮೇಲ್ಮನೆಯಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕನಿಗೆ ಕೋಕ್ ಸಿಕ್ಕಿದೆ. ಈಗ ಇನ್ನು ಕಳೆದ ಹಲವಾರು ದಿನಗಳಿಂದ ಸಾಕಷ್ಟು ರೀತಿಯಲ್ಲಿ ಚರ್ಚೆಗೆ ಈಡಾಗ್ತಾ ಇದ್ರು ರಾಘವ್ ಚಡ್ಡಾ ಅವರು. ಅದರಲ್ಲೂ ಜನಪರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇದೀಗ ರಾಘವ್ ಚಡ್ಡಾ ಅವರಿಗೆ ಆಮ್ ಆದ್ಮಿ ಪಕ್ಷ ಔಟ್ ಅಂದಿದೆ. ಈಗ ಅದು ಕೂಡ ಆಮ್ ಆದ್ಮಿ ಪಕ್ಷದ ಉಪನಾಯಕ ಸ್ಥಾನದಿಂದ ರಾಜ್ಯಸಭೆಯಲ್ಲಿ ಆ ಸ್ಥಾನದಿಂದ ತೆಗೆದುಹಾಕಿದೆ. ಇನ್ನು ಮೇಲ್ಮನೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕ ಸ್ಥಾನದಿಂದ ಗೇಟ್ ಪಾಸ್ ಕೊಟ್ಟಿದೆ. ಈಗ ಆಮ್ ಆದ್ಮಿ ಉಪನಾಯಕ ಸ್ಥಾನದಿಂದ ತೆರವು ಮಾಡಿ ಆಮ್ ಆದ್ಮಿ ಪಕ್ಷ ನಿರ್ಧಾರ ಕೈಗೊಂಡಿದೆ. ಆಮ್ ಆದ್ಮಿ ಪಕ್ಷದ ಉಪನಾಯಕ ಸ್ಥಾನಕ್ಕೆ ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ಅಶೋಕ್ ಮಿತ್ತಲ್ ಅವರನ್ನ ನೇಮಕ ಮಾಡಿ ಆಮ್ ಆದ್ಮಿ ಪಕ್ಷ ಆದೇಶ. ರಾಜ್ಯಸಭಾ ಕಾರ್ಯದರ್ಶಿಗೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಮ್ ಆದ್ಮಿ ಪಕ್ಷದ ನಾಯಕರು ಪತ್ರ ಬರೆದಿದ್ದಾರೆ. ಇಲ್ಲ, ಅವರನ್ನ ತೆಗೆದುಹಾಕಿ ಅವರ ಜಾಗದಲ್ಲಿ ಮಿತ್ತಲ್ ಅವರನ್ನ ನೀವು ನೇಮಕ ಮಾಡಿಕೊಳ್ಳಿ ಅಂತ ಪತ್ರ ಕೂಡ ಬರ್ಕೊಂಡಿದ್ದಾರೆ. ಸದನದಲ್ಲಿ ಮಾತನಾಡೋದಕ್ಕೆ ರಾಘವ್ ಚಡ್ಡಾ ಅವರಿಗೆ ಈಗ ಅವಕಾಶ ನಿರಾಕರಣೆ ಮಾಡುವ ಸಾಧ್ಯತೆ ಇದೆ. ಇನ್ನು ಆಮ್ ಆದ್ಮಿ ಪಕ್ಷದಲ್ಲಿ ಸಂಚಲನ ಮೂಡಿಸ್ತಾ ಇದೆ ರಾಘವ್ ಚಡ್ಡಾ ಅವರ ನಡೆ. ಬಿಜೆಪಿಗೆ ಹೋಗುವ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಆಮ್ ಆದ್ಮಿ ಪಕ್ಷದ ಸಂಸದ ಚಡ್ಡಾ ಸೇರ್ಪಡೆ ಏನಾದ್ರೂ ಆಗ್ತಾರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಆಮ್ ಆದ್ಮಿ ಪಕ್ಷದಲ್ಲಿ ಸಂಚಲನ ಮೂಡಿಸಿದ್ದಾರೆ ರಾಘವ್ ಚಡ್ಡಾ. ಬಿಜೆಪಿ ಪಕ್ಷದ ಸೇರ್ಪಡೆ ಬಗ್ಗೆ ರಾಘವ್ ಚಡ್ಡಾ ಅವರು ಚರ್ಚೆ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನ ಕಳೆದ ಕೆಲವು ದಿನಗಳಿಂದ ನೋಡಿದ್ದೇ ಆದ್ರೆ ರಾಘವ್ ಚಡ್ಡಾ ಅವರು ಸಂಸತ್ತಿನಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಅಧಿವೇಶನದಲ್ಲಿ ಮಾತನಾಡುವಾಗ ಬಿಜೆಪಿ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಮತ್ತೊಂದು ಕಡೆ ಬಿಜೆಪಿಗೆ ಕ್ರೆಡಿಟ್ ಕೂಡ ಕೊಡ್ತಾ ಇದ್ರು, ಜೊತೆಗೆ ಬಿಜೆಪಿಯನ್ನ ಹೊಗಳಿ ಮಾತನಾಡ್ತಾ ಇದ್ರು. ಇದರ ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಗಳನ್ನ ಹಾಕ್ತಾ ಇದ್ರು ಬಿಜೆಪಿ ಪರವಾಗಿ. ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಹೋಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಮತ್ತೊಂದು ಕಡೆಯಲ್ಲಿ ಆಮ್ ಆದ್ಮಿ ಪಕ್ಷದ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರನ್ನ ಅರೆಸ್ಟ್ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಮಾತನಾಡಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನನ್ನ ಸಹೋದ್ಯೋಗಿ ಸಾಹಿಲ್ ಅವರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಡೆಸ್ಕ್ ಇಂದ. ಸಾಹಿಲ್, ಈ ಹಿಂದಿನಿಂದಲೂ ರಾಘವ್ ಚಡ್ಡಾ ಅವರ ಕೆಲವು ನಡೆಗಳಿಗೆ ಸಂಬಂಧಪಟ್ಟಂತೆ ಅಸಮಾಧಾನ ವ್ಯಕ್ತವಾಗ್ತಾ ಇತ್ತು. ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಜನಪರವಾಗಿ ಮಾತನಾಡ್ತಾ ಇದ್ದಾರೆ ಅಂತ ಇತ್ತೀಚೆಗೆ ತೀವ್ರ ಚರ್ಚೆಗೆ ಕಾರಣ ಆಗ್ತಾ ಇದ್ರು. ಈಗ ಅವರನ್ನ ಏನು ಆಮ್ ಆದ್ಮಿ ಪಕ್ಷದಲ್ಲಿ ಉಪನಾಯಕನ ಸ್ಥಾನದಿಂದ ತೆಗೆದು ಹಾಕೋದಕ್ಕೆ ಪ್ರಮುಖ ಕಾರಣ ಏನು, ಜೊತೆಗೆ ಅವರ ಮುಂದಿನ ನಡೆ ಏನಾಗಿರಬಹುದು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ನೀವು ಹೇಳಿದಾಗೆ ಈಗ ರಾಜ್ಯಸಭಾ ಉಪನಾಯಕನ ಸ್ಥಾನದಿಂದ ಅವರನ್ನ ವಜಾ ಮಾಡಲಾಗಿದೆ ಅಧಿಕೃತವಾಗಿ. ಯಾವ ಪೊರಕೆಯನ್ನ ಕೈಯಲ್ಲಿ ಹಿಡಿದು ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಸಮರ ಸಾರುತ್ತಾ ಬರ್ತಿತ್ತು, ಅದೇ ಆಮ್ ಆದ್ಮಿ ಪಕ್ಷದ ಸಾಕಷ್ಟು ನಾಯಕರು ಸ್ವಪಕ್ಷವನ್ನು ಬಿಟ್ಟು ಹೋಗುವಂತಹ ಪರಿಸ್ಥಿತಿಗಳು ಈ ಹಿಂದಿನಿಂದಲೂ ಕೂಡ ನಾವು ನೋಡಿಕೊಂಡು ಬಂದಿದ್ವಿ. ಅಂತಹದ್ರಲ್ಲಿ ರಾಘವ್ ಚಡ್ಡಾನಂತಹ ಪಂಜಾಬ್ನಿಂದ 2022ರಲ್ಲಿ ಆಯ್ಕೆಯಾದಂತಹ ರಾಜ್ಯಸಭಾ ಸಂಸದನನ್ನ ಅದೇ ಪಕ್ಷದ ನಾಯಕರು ರಾಜ್ಯಸಭೆಯಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ. ಅವರು ಮಾತನಾಡಕೂಡ್ದು, ಅವರ ಗಂಟಲಿನಿಂದ ಒಂದೇ ಒಂದು ವಾಗ್ಝರಿಯು ಕೂಡ ಪ್ರಸ್ತುತ ಆಗಕೂಡ್ದು ಅಂತ ಹೇಳಿ ಅದೇ ಪಕ್ಷದ ನಾಯಕರು ಅಲ್ಲಿ ಹಠಕ್ಕಿಳಿತಾರೆ. ಸೊ ಇದಕ್ಕೇನು ಕಾರಣ? ಈ ಹಿಂದಿನಿಂದಲೂ ಕೂಡ ಸಾಕಷ್ಟು ವದಂತಿಗಳು ರಾಷ್ಟ್ರ ರಾಜಕಾರಣದಲ್ಲಿ ಹರಿದಾಡ್ತಾ ಇತ್ತು. ಕಾರಣ, ಯಾವ ಮಣಿಪುರದಲ್ಲಿ ಬಿಜೆಪಿಯ ವಿರುದ್ಧ ಮಾತನಾಡಿದ್ರು ರಾಘವ್ ಚಡ್ಡಾ, ಬಿಜೆಪಿ ಮಣಿಪುರದಲ್ಲಿ ಸತ್ತು ಹೋಗಿದೆ, ಆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಡಳಿತ ಬರಬೇಕು, ಮಣಿಪುರದ ಹಿಂಸಾಚಾರದ ಕುರಿತು ಮಾತನಾಡಿದ್ರು ಅವರು. ನರೇಂದ್ರ ಮೋದಿ ಅನೇಕ ನಿರ್ಧಾರದ ವಿರುದ್ಧ ಸಮರ ಸಾರಿದ್ರು ಇದೇ ರಾಘವ್ ಚಡ್ಡಾ. ಆದ್ರೆ ಬರಬರುತ್ತಾ ಕಾಂಗ್ರೆಸ್ಸಿನ ಶಶಿ ತರೂರ್ನ ಹಾಗೆ ಆ ಪಕ್ಷದಲ್ಲಿ ಇದ್ಕೊಂಡು ಬಿಜೆಪಿಯನ್ನು ಬೆಂಬಲ ಮಾಡ್ತಾ ಇದ್ದಾರೆ ರಾಘವ್ ಚಡ್ಡಾ ಎನ್ನುವಂತಹ ಕೆಲ ಚರ್ಚೆಗಳಿಗೂ ಕೂಡ ಕಾರಣರಾದ್ರು. ಕಾರಣ, ಬಿಜೆಪಿಯ ಕೇಂದ್ರ ಸರ್ಕಾರದ ಅನೇಕ ನಿರ್ಧಾರಗಳ ಪರವಾಗಿ ಮಾತನಾಡಿದ್ರು. ಎಲ್ಲೋ ಒಂದು ಕಡೆ ನರೇಂದ್ರ ಮೋದಿ ಅವರನ್ನ ಪರೋಕ್ಷವಾಗಿ ಹಾಡಿ ಹೊಗಳುವಂತಹ ಪ್ರಯತ್ನಕ್ಕೂ ಕೂಡ ರಾಘವ್ ಚಡ್ಡಾ ಇದ್ರು. ನೋಡಿ, ಆಮ್ ಆದ್ಮಿ ಪಕ್ಷದ ಚಕ್ರವರ್ತಿ ಅಥವಾ ಸಾಮ್ರಾಟ್ ಅಂತ ಕರೆಸಿಕೊಳ್ಳುವ ಅರವಿಂದ್ ಕೇಜ್ರಿವಾಲ್ ರವರು ಅಬಕಾರಿ ನೀತಿ ಅಥವಾ ಅಬಕಾರಿ ಹಗರಣದಲ್ಲಿ ಜೈಲು ಪಾಲಾದಾಗ ಒಂದೇ ಒಂದು ಮಾತನಾಡಿಲ್ಲ. ಅವರ ಬಾಯಿಂದ ಶೋಕದ ಮಾತುಗಳು ಬಂದಿಲ್ಲ, ಅವರ ಬಾಯಿಂದ ಖೇದ ವ್ಯಕ್ತಪಡಿಸುವಂತಹ ಯಾವುದೇ ವರ್ಷನ್ ಕೂಡ ವ್ಯಕ್ತವಾಗಲಿಲ್ಲ. ಅದಾದ ನಂತರ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಾ ಅಥವಾ ಸಂಸದ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಬಿಜೆಪಿಗೆ ಹೋಗ್ತಾರಾ, ಈ ಅರ್ಥದಲ್ಲೂ ಕೂಡ ಗಂಭೀರ ಚರ್ಚೆಗೂ ಕೂಡ ಕಾರಣವಾಗಿದೆ. ಒಟ್ಟಾರೆ ರಾಜ್ಯಸಭಾ ಉಪನಾಯಕ ಸ್ಥಾನಕ್ಕೆ ಈಗಾಗಲೇ ಆ ಪಕ್ಷ ಅಧಿಕೃತವಾಗಿ ಮುದ್ರೆ ಒತ್ತಿದೆ. ಆ ಸ್ಥಾನದಿಂದ ಅವರನ್ನ ವಜಾ ಮಾಡಿ ಅಶೋಕ್ ಮಿತ್ತಲ್ ಎನ್ನುವಂತಹ ವ್ಯಕ್ತಿಯನ್ನ ಈಗ ಉಪನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸಂತೋಷ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಸಾಹಿಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.